ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ನಾನೀಗ ಮಾತನಾಡ್ಲಿಕ್ಕೆ ಬಂದಿರೋದು ನೆನ್ನೆ ನಡೆದಂತಹ RCB ವರ್ಸಸ್ RR ಮ್ಯಾಚಲ್ಲಿ. RCB ಬಗ್ಗೆ ಏನು ಹೇಳೋದು, ಮತ್ತೆ ಎಂದಿನಂತೆ ಸೋಲು ಸೋಲು ಸೋಲು, 3 ಕಂಟಿನ್ಯೂಯಸ್ ಸೋಲು. ಈ ಸೋಲಿಗೆ ಕಾರಣ ಏನು ಅಂತ ಹುಡುಕ್ತಾ ಇರೋದೇ 3 ದಿವಸದಿಂದ ಹುಡುಕ್ತಲೇ ಇದ್ದೀವಿ. ಆ ಕಾರಣ ಸರಿ ಮಾಡ್ಕೊಂತಲೂ ಇಲ್ಲ. ಕಾರಣ ಹುಡ್ಕೋದಲ್ಲ, ಮೇಲೆ ಎದ್ದು ಕಾಣುತ್ತೆ. ಅದೇನೋ ಹೇಳ್ತಾರಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನಂಗೆ. ಇವರು ಅದನ್ನು ಸರಿ ಮಾಡ್ಕೊತಲೂ ಇಲ್ಲ. ಒಟ್ನಾಗ ಸೋತಿದ್ದಾರೆ ರಾಜಸ್ಥಾನ ವಿರುದ್ಧ, ಅದೊಂದು ಹೇಳ್ಕೋಬೇಕು. ಸ್ನೇಹಿತರೆ, ಟಾಸ್ ಗೆದ್ದಂತಹ ರಾಜಸ್ಥಾನ ಬೌಲಿಂಗನ್ನು ಆಯ್ಕೆ ಮಾಡ್ಕೊಂತು. ಆಯಿತು, ಟಾಸ್ ಸೋತ್ರೇನಂತೆ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡವ್ರೆ, ನಾವು ಬ್ಯಾಟಿಂಗ್ ಆಡಿವು. ಬ್ಯಾಟಿಂಗ್ ಆಡಿದಾಗ 20 ಓವರ್ಗಳಲ್ಲಿ 183 ರನ್ ಹೊಡೀತು, 3 ವಿಕೆಟ್ ನಷ್ಟಕ್ಕೆ. ನೋಡಿ, ಒಳ್ಳೆ ಸ್ಕೋರು ಅಂತಂದರೆ ಒಳ್ಳೆಯದೋ ಕೆಟ್ಟದೋ, ಅದು ಇನ್ನೂ ಜಾಸ್ತಿ ಆಗಬೇಕಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಅದಾದ ಮೇಲೆ ಅದನ್ನು ಚೇಸ್ ಮಾಡಲಿಕ್ಕೆ ಬಂದಂತಹ ರಾಜಸ್ಥಾನ ರಾಯಲ್ಸು 4 ವಿಕೆಟ್ ಕಳ್ಕೊಂಡು 19.1 ಓವರ್ಗಳಲ್ಲಿ ಚೇಸ್ ಮಾಡಿತು. RCB ಸೋಲ್ತು. ನೋಡಿ ಸ್ನೇಹಿತರೆ, ಫುಲ್ ಸಮ್ಮರಿ ಹೇಳ್ತೀನಿ. ಮೊದಲು ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡು ಪ್ಲೆಸಿಸ್ ಬ್ಯಾಟಿಂಗ್ಗೆ ಬಂದರು. ಬ್ಯಾಟಿಂಗ್ ಸುಮಾರು ಒಂದು ಆವ್ರೇಜ್ ಆಗಿ ನಡ್ಕೊಂಡು ಹೋಗ್ತಾ ಇತ್ತು. ಚೆನ್ನಾಗೇ ಆಡ್ತಾಯಿದ್ರು. ಸುಮಾರು ಪವರ್ ಪ್ಲೇನಲ್ಲಿ 6 ಓವರ್ಗೆ 53 ರನ್ನು ನೋ ಲಾಸಲ್ಲಿದ್ದರು. ಮತ್ತು ಚೆನ್ನಾಗಿ ವಿರಾಟ್ ಕೊಹ್ಲಿ ಮತ್ತು ಡು ಪ್ಲೆಸಿಸ್ ಸುಮಾರು 8-9 ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ರು. RCBಯ ಮೊದಲ ವಿಕೆಟ್ ಬಿದ್ದಾಗ 125 ರನ್, 125 ರನ್ಗೆ 1 ವಿಕೆಟ್ ಬಿದ್ದಿತ್ತು. ಆಗ ಅರೌಂಡ್ ಒಂದು 12 ಓವರ್ ಆಗಿತ್ತು ಅಂದ್ಕೊತೀನಿ. ಆ 12 ಓವರ್ ಆಗಿದ್ದಂಥ ಟೈಮಲ್ಲಿ 12 or 13 ಓವರ್ ಆಯಿತು. ಆ ಟೈಮಲ್ಲಿ ಡು ಪ್ಲೆಸಿಸ್ ಔಟ್ ಆಗ್ತಾರೆ. 33 ಬಾಲ್ಗೆ 43 ಹೊಡೆದು. ಮತ್ತು ಅವರಾದಮೇಲೆ ಬರೋದು ಮ್ಯಾಕ್ಸ್ವೆಲ್ ಗೊತ್ತಲ್ಲ ಎಲ್ಲರಂತೆ, 3 ಬಾಲ್ಗೆ 1 ರನ್ ಹೊಡೆದು ಔಟ್ ಆದರು. 3 ಬಾಲ್ಗೆ 1 ರನ್ ಹೊಡೆದು ಔಟ್ ಆದ ಮೇಲೆ ಸೌರಭ್ ಚೌಹಾಣ್ ಬಂದರು. ಅವರು ಹೊಸೊಬ್ಬರು, ಅವರು ಹೋಗಲಿ ಬಿಡಿ, 6 ಬಾಲ್ಗೆ 9 ರನ್ ಹೊಡೆದ್ರು. ಅದಾದ ಮೇಲೆ ಬಂದದ್ದು ನಮ್ಮ ಕ್ಯಾಮ್ರನ್ ಗ್ರೀನ್ ಅವರು 6 ಬಾಲ್ಗೆ 5 ರನ್ ಹೊಡೆದ್ರು. ಟೋಟಲ್ ವಿರಾಟ್ ಕೊಹ್ಲಿ ಅವರು 1 ಸೆಂಚುರಿಯನ್ನು ಹೊಡೆದ್ರು. 72 ಬಾಲ್ಗಳಲ್ಲಿ 113 ರನ್ನನ್ನು ಹೊಡೆದ್ರು ವಿರಾಟ್ ಕೊಹ್ಲಿ ಅವರು. ಇದನ್ನು ಚೆನ್ನಾಗಿ ಚೇಸ್ ಮಾಡಲು ಬಂದಂತಹ RR ತಂಡದ ಮೊದಲನೇ ವಿಕೆಟ್ ಬೇಗನೆ ಹೋಯಿತು 0ಗೆ. ಯಾರು ಅಂದರೆ ಯಶಸ್ವಿ ಜೈಸ್ವಾಲ್ ಔಟ್ ಆದರೆ ಏನಂತೆ, ಯಶಸ್ಸು ತಂದುಕೊಡ್ಲಿಕ್ಕೆ ಇನ್ನೂ ತುಂಬ ಜನ ಇದ್ದಾರಲ್ಲ, ಅವರಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಜಾಸ್ ಬಟ್ಲರ್ ಅವರು ನಿಂತ್ಕೊಂಡು ಚೆನ್ನಾಗಿ ಆಡಿದ್ರು. ಬಟ್ಲರ್ ಅವರು ಕೂಡ 58 ಬಾಲಿಗೆ 100 ರನ್ನನ್ನು ಹೊಡೆದ್ರು. ಇದೆಲ್ಲ ಸೇರಿಕೊಂಡು ರಾಜಸ್ಥಾನ ರಾಯಲ್ಸು ಜೈಪುರದಲ್ಲಿ ಗೆಲುವನ್ನು ಬೀಗ್ತು. ಸ್ನೇಹಿತರೆ, ರಾಜಸ್ಥಾನ್ ಗೆಲ್ತು, RCB ಸೋಲ್ತು. RCBಯ ಇವತ್ತಿನ ಸೋಲಿಗೆ ಕಾರಣ ಅಂತ ನೋಡೋದಾದರೆ, ಮೊದಲಿಗೆ ಹೇಳ್ತೀನಿ, ನಾನು ಮುಚ್ಚುಮರೆ ಇಲ್ದಂಗೆ ನಾನು ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿ ಹೇಳ್ತೀನಿ, ವಿರಾಟ್ ಕೊಹ್ಲಿಯವರ ನಿಧಾನಗತಿಯ ಬ್ಯಾಟಿಂಗ್ ಅಲ್ಲ, ಅದು ಏನ್ರಿ, 72 ಬಾಲ್ಗೆ 113 ರನ್ ಹೊಡೆದಿದ್ದಾರೆ. ಅದು ಕೂಡ ದಾಖಲೆ ಆಗಿದೆಯಂತೆ. 67 ಬಾಲ್ಗೆ 100 ಹೊಡೆದಿರೋದು ಯಾವುದಪ್ಪ ಅಂದರೆ IPL ಹಿಸ್ಟ್ರಿನಲ್ಲೇ ಸ್ಲೋಯೆಸ್ಟ್ 100 ಅಂತ. ಇದು 2009ರಲ್ಲಿ ಮನೀಶ್ ಪಾಂಡೆ ಅವರು ಹೊಡೆದಿದ್ರಂತೆ ಈ ಒಂದು ರನ್ನು 100, ಅಂದರೆ 67 ಬಾಲ್ಗೆ 100. ಈಗ ನಮ್ಮ ವಿರಾಟ್ ಕೊಹ್ಲಿಯವರು ಅದಕ್ಕೆ ಹತ್ತಿರ ಆಗಿದ್ದಾರೆ. ಅದು ಏನೇ ಆಗಲಿ, ನಿಧಾನಗತಿಯ ಬ್ಯಾಟಿಂಗ್ ಬೇಡ ವಿರಾಟ್ ಅಣ್ಣ. ನೀವು ಕೇಳ್ಬೋದು, ಏನ್ರಿ ನೀವು ರನ್ ಹೊಡೆದ್ರೂ ಬೈತೀರಾ, ರನ್ ಹೊಡಿಲಿಲ್ಲ ಅಂದರೂ ಏನು ನಿಮ್ಮದು ಅಂತ. ನೋಡಿ, ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ನು. ಅವರ ಸ್ಟ್ರೈಕ್ ರೇಟು ಅಷ್ಟೆಲ್ಲ ಸರಿ ಹೋಗಲ್ಲ.
ಅವ್ರ ಸ್ಟ್ರೈಕ್ ರೇಟ್ ಇರಬೇಕಾಗಿರೋದು 200 ಮೇಲೆ. ಆದರೆ ಅವರು ಮೇಂಟೈನ್ ಮಾಡ್ತಿರೋದೆಷ್ಟು? ಹೋಗಲಿ, ಇದನ್ನು ಬಿಟ್ಟುಬಿಡಿ. ಈ ಮ್ಯಾಚದು ಮೊದಲನೇ ಮ್ಯಾಚು 20 ಬಾಲ್ಗೆ 21 ಹೊಡೆದಿದ್ದಾರೆ. ಎಂಥ ಸ್ಟ್ರೈಕ್ ರೇಟು? ಹೌದಲ್ಲ? ಮತ್ತು 60 ಬಾಲ್ಗೆ 77 ಹೊಡೆಯೋದು, ಅದು ಯಾವ ಸಿಮಿ ಸ್ಟ್ರೈಕ್ ರೇಟು ರೀ? ಸಾರಿ, ಈ 60 ಬಾಲ್ಗೆ 77 ಅಥವಾ 50 ಬಾಲ್ಗೆ 77 ಗೊತ್ತಿಲ್ಲ. ಅದು ಯಾವ ಸಿಮಿ ಸ್ಟ್ರೈಕ್ ರೇಟು? ಮತ್ತು 60 ಬಾಲ್ಗೆ 83 ರನ್, ಅದು ಯಾವ ಸಿಮಿ ಸ್ಟ್ರೈಕ್ ರೇಟು ರೀ? ಸ್ಟ್ರೈಕ್ ರೇಟು ಅಂದರೆ ಕ್ಲಾಸ್ ಇನ್ನು ABD ಇವರವು ಸ್ಟ್ರೈಕ್ ರೇಟು ಇವರೇಂದ್ರಿ? ಹೋಗಲಿ ಬಿಡಿ. ಡೂಪ್ಲೇಸಿ ಏನಾಯ್ತಪ್ಪ ಡೂಪ್ಲೇಸಿ? ಇನ್ನೂ ಅಷ್ಟು ದಿವಸ ಆಡಬೇಕಿತ್ತು, ಅಷ್ಟು ದಿವಸ ಅಲ್ಲ, ಇನ್ನೂ ಅಷ್ಟೊತ್ತು ಆಡಬೇಕಿತ್ತು. ಎಂದಿನಂತೆ ನಮ್ಮ ಮ್ಯಾಕ್ಸ್ವೆಲ್ಲು ಆಡಬೇಕಿತ್ತು, ಅವರು ಔಟ್ ಆಗೋದ್ರು. ಒಳ್ಳೆ ಆಕ್ಸಿಲರೇಟ್ ಮಾಡೋ ಟೈಮ್ಗೆ ಮ್ಯಾಕ್ಸ್ವೆಲ್ ಬಂದಿದ್ದರು, ಆದರೆ ಆಕ್ಸಿಲರೇಟೇ ಮಾಡಲಿಲ್ಲ, ಔಟ್ ಆಗೋದ್ರು. ಏನು ಮಾಡಲಿಕ್ಕಾಗುತ್ತೆ? ಎಲ್ಲ ನಮ್ಮ ಹಣೆ ಬರಹ ಅಲ್ವಾ? ಹಣೆ ಬರಕ್ಕೆ ಹೊಣೆ ಯಾರು ಅಂತಾರಲ್ಲ, ಹಂಗೆ RCBನ ದೂಷಿಸಿ ಏನಾಗಬೇಕಾಗಿದೆ? ಮತ್ತು ಯಾರೋ ಹೊಸಬನಿಗೆ ಚಾನ್ಸ್ ಕೊಟ್ರಲ್ಲ, ಸೌರಭ್ ಚೌಹಾಣ್. ಆತ ನನಗೇನೋ ಮುಂದೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಆಗ್ಬೋದು ಅನ್ನಿಸ್ತಿದೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತಾ? ನಮ್ಮ ಕ್ಯಾಮ್ರಾನ್ ಗ್ರೀನ್ ಅಣ್ಣ ತಾವೇಂದ್ರಿ? ಬೌಲಿಂಗಲ್ಲೂ ಕರಾಮತ್ತು ಮಾಡ್ತಿಲ್ಲ, ಬ್ಯಾಟಿಂಗಲ್ಲೂ ಯಾವುದೂ ಇಲ್ಲ. ನಿಮಗೆ ಕೊಟ್ಟಂಥ 17 ಕೋಟಿ ಹಣ ಎಲ್ಲೋಗುತ್ತೆ? ಹೇಳಿ. ನೀವು ಆಡ್ದ ಆಟ ನಾವೇ ಆಡಿಬಿಡ್ತೀವತ್ತ. ಬರ್ರಿ, ನೀವು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ತಗೊಂಡು ಆಡ್ತಿದ್ದೀರೇನೋ, ನಮಗೇನು ದಿನಕ್ಕೆ 500,000 ಕೊಡಲಿ ಸಾಕು, ಆಡಿಬಿಡ್ತೀವಿ. ಎಂತ ಮಾಡೋದು? ಹಿಂಗಾಡಿದ್ರೆ ಹೇಗೆ ಮಾಡೋದು ಹೇಳಿ? ನಾವಿಲ್ಲಿ ಮ್ಯಾಚೇ ಗೆಲ್ತಿಲ್ಲ, ಕಪ್ ಗೆಲ್ತಾರೆ ಅಂತ ಕನಸು ಕಾಣ್ಕೊಂಡು ಕೂತಿದ್ದೀವಿ. ನೀವು ಹೇಳ್ಬೋದು, ನಿಮ್ಮನ್ನ ಯಾರು ಕನಸು ಕಾಣ್ರಿ ಅಂತ ಹೇಳಿದ್ದು? ನಾವೇನಾರ ಹೇಳಿದ್ವಾ ಅಂತ? ಹೌದು, ಸುಮ್ಮನೆ ಕನಸು ಕಾಣ್ತಿರೋದು ನಮ್ಮದು ಕೂಡ ತಪ್ಪೆ. ಏನು ಮಾಡಲಿಕ್ಕಾಗುತ್ತೆ? ನೀವು ಕೂಡ ಟಾರ್ಚರ್ನೆಲ್ಲ ನಾವು ಅನುಭವಿಸ್ಬೇಕು. ಸ್ನೇಹಿತರೆ, ಈಗಲೂ ಕೂಡ RCBಗೆ ಕಾಲ ಮಿಂಚೋಗ್ಬಿಟ್ಟಿದೆ ಅಂತ ಏನು ಹೇಳಂಗಿಲ್ಲ. 2016ರಲ್ಲಿ ಇದೇ ಥರ ಎಲ್ಲ ಸೋತ್ಕೊಂಡೇ ಬಂದಿದ್ದರು, ಲಾಸ್ಟಲ್ಲಿ ಗೆದ್ದರು. ಹಾಗೇ ಆಗುತ್ತೆ ಈ ಸಲಿನೂ ಅಂತ ಅಂತಿದ್ದೀನಿ. ಮೇಯ್ನ್ ಗ್ಲೆನ್ ಮ್ಯಾಕ್ಸ್ವೆಲ್ಲು ಫಾರ್ಮಿಗೆ ಬರಬೇಕು. ಅವರು ಫಾರ್ಮಿಗೆ ಬರ್ತಾ ಇಲ್ಲ. ಒಳ್ಳೆ ಹೊಡಿ ಬ್ಯಾಟ್ಸ್ಮ್ಯಾನ್. ಒಂದು ವೇಳೆ ಗ್ಲೆನ್ ಮ್ಯಾಕ್ಸ್ವೆಲ್ ಏನಾದರೂ ಚೆನ್ನಾಗಿ ಆಡಿಬಿಟ್ಟಿದ್ರೆ ಅದನ್ನು 220 ಆ ರೇಂಜ್ಗೆ ಹೋಗಿರೋದು. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, RCBಯ ವಿರಾಟ್ ಕೊಹ್ಲಿ, ಯಪ್ಪ, ಇದು ಸ್ಟ್ರೈಕ್ ರೇಟನ್ನ ಮೂವ್ ಮಾಡಬೇಕು ರೀ. ನೋಡಿ, ಹೈದ್ರಾಬಾದಲ್ಲಿ ಕ್ಲಾಸಿನ್ನು ಯಾವ ರೀತಿ ಆಡ್ತಾರೆ, ಎಷ್ಟು ಸ್ಪೀಡಾಗಿ ಆಡ್ತಾರೆ. KKRಲ್ಲಿ ಆ್ಯಂಡ್ರೂ ರಸೆಲ್ಲು ಏನು ಸ್ಪೀಡಾಗಿ ಆಡ್ತಾರೆ. ಅದೇ ಬಿಗ್ ಹಿಟ್ಟರ್ ನಮ್ಮ RCBನಲ್ಲಿ ಯಾರಿದ್ದಾರೆ? ಇದಾರಲ್ಲ, ಪಾಪ್ ಡೂಪ್ಲೆಸಿ ಕೂಡ ಅಂಥ ದೊಡ್ಡ ಬಿಗ್ ಹಿಟ್ಟರ್ ಏನಲ್ಲ, ಆದರೂ ಸುಮಾರಾಗಿ ಆಡ್ತಾರೆ. ಆಡಲಿ ಬಿಡಿ. ಮತ್ತು ಬಿಗ್ ಹಿಟ್ಟರ್ ಅಂತ ಬಂದಿರೋದು ಮಹಿಪಾಲ್ ಲೋಮ್ರೋರವ್ರನ್ನ ನೀವು ಸೇರಿಸ್ಕೋಬೇಕು. ನೀವು ಸೇರಿಸ್ಕೊಳ್ಳಲ್ಲ, ಅದೇನ ಕಳಿಸ್ಬಿಟ್ಟಿದ್ದೀರ. ಮತ್ತು ಅವ್ರನ್ನ ಅಪ್ಪದ ಆರ್ಡ್ರ್ ಕಳಿಸ್ಬೇಕು ರೀ. ನೀವು ಲಾಸ್ಟಲ್ಲಿ ಕಳಿಸಿದ್ರೆ ಏನು ಆಡ್ತಾರೆ? ಮಹಿಪಾಲ್ ಲೋಮ್ರೋರ್ ಆದಮೇಲೆ ಮ್ಯಾಕ್ಸಿ, ರಜತ್ ಪಟಿದಾರ್ ಇವ್ರನ್ನೆಲ್ಲ ಕೂರಿಸಿ ಬಿಡಬೇಕು. ಮತ್ತು ಸೋಲಿಕ್ಕೆ ಇನ್ನೊಂದೇನು ಕಾರಣ ಗೊತ್ತಾ? ಬೇರೆ ಯಾರು ಚೆನ್ನಾಗಿ ಆಡಿಲ್ಲ, ಬೌಲರ್ಗಳನ್ನ ಬೈಯೋದಲ್ಲ, ಬ್ಯಾಟ್ಸ್ಮನ್ಗಳನ್ನೇ ಬೈಬೇಕೀಗ. ವಿರಾಟ್ ಕೊಹ್ಲಿ ಅವರು 72 ಬಾಲ್ ಆಡಿದ್ದಾರೆ. ಫಾಫ್ ಡೂಪ್ಲೆಸಿಸ್ ಅವರು 33 ಬಾಲ್ ಆಡಿದ್ದಾರೆ, 105 ಬಾಲ್ ಆಯಿತು. ಮತ್ತು ಮ್ಯಾಕ್ಸ್ವೆಲ್ ಆಡಿರೋ 3 ಬಾಲ್ ತಗೊಂಡ್ರೆ 108 ಬಾಲ್ ಆಯಿತು. ಇವರೇ 108 ಬಾಲ್ ಆಡಿಬಿಟ್ರೆ, ಇವರೇ ಇಬ್ಬರು 105 ಬಾಲ್ ಆಡಿಬಿಟ್ರೆ ಉಳ್ಕೊಂಡಿದ್ದ ಬಾಲ್ ಇನ್ನೇಸು 15 ಬಾಲಾಗೆ ಬೇರೆಯವ್ರು ಇನ್ನೇನು ಹೊಡಿತಾರೆ? ನೀವು ಮ್ಯಾಕ್ಸಿಮಮ್ ಬಾಲ್ಗಳನ್ನ ಪೇಸ್ ಮಾಡಿರೋರು, ನೀವು ರನ್ ಪುಷ್ ಮಾಡಬೇಕಲ್ಲ. ಪುಷ್ ಮಾಡಿದ್ರ? ಇಲ್ಲ, ಒನ್ ಡೇ ಮ್ಯಾಚ್ ಥರ ಆಡಿದ್ದೀರ. ಏನು ಮಾಡಲಿಕ್ಕಾಗುತ್ತೆ? ಒನ್ ಡೇ ಮ್ಯಾಚ್ ಥರ ಆಡಿದ್ರೆ ಇದು ಗ್ಯಾರಂಟಿ ಕಪ್ ಗೆಲ್ಲಕ್ಕಾಗಲ್ಲ. ಕಪ್ ಗೆದ್ದೇನಾಗಬೇಕಾಗೈತೆ ಬಿಡ್ರಿ. ಇಷ್ಟು ವರ್ಷಲೇ ಕಪ್ ಗೆದ್ದಿಲ್ಲ, ನಮಗೇನಾರ ಆಗೈತಾ? ಇನ್ಮೇಲೂ ಅದೇ ಆಗೋದು ಅನ್ನೋದಾದ್ರೆ ಏನಾದರೂ ಮಾಡ್ಕೊಳ್ಳಿ. ನೀವು ಸೋತರು ಗೆದ್ದರು ನಾವಂತೂ RCB ಅಂತ ಕುಣಿತಾ ಇರ್ತೀವಿ, ನೀವು ಕುಣಿಸ್ತಾ ಇರ್ತೀರ. ನಮಗೂ ಅಜೀಬಾಗಿಬಿಟ್ಟಿದೆ. ಬೇರೆ
ತಂಡದ ಫ್ಯಾನ್ಸ್ಗಳ ನಡುವೆ ನಾವು ಮುಖ ಇಟ್ಕೊಂಡು ಮಾತಾಡಲಿಕ್ಕೆ. ಹಾಂ, ಇನ್ನೂ ಅಜೀಬ್ ಮಾಡ್ತೀವಿ ಅನ್ನೋದಾದರೆ ಫ್ಯಾನ್ಸ್ಗಳಿಗೆ ಮಾಡಿ ಅತ್ತ. ಅದು ಇದಕ್ಕಿಂತ ದೊಡ್ಡ ಅಜೀಬು. 49 ರನ್ಗೆ ಆಲ್ ಔಟ್ ಆಗೇ ಅಸಹ್ಯ ಮಾಡಿದ್ದೀರ. ಹಾಂ, ಇನ್ನೂ ಏನು ಅಸಹ್ಯ ಮಾಡಬೇಕು ಅಂತಿದ್ದೀರ RCB ನಮ್ಗಳಿಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.